ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೇ ಕೇಳಿದಂತ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಗುರುಗಳಾದಂತ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು ಹಾಗೂ ದೀಪ ಯಕ್ಷಿಣಿ ಆರಾಧಕರು ಸಂತೋಷ್ ಭಟ್ ಗುರುಗಳು ನಮ್ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ಕೆಲವೊಂದು ಪ್ರಶ್ನೆಗಳಿದಾವೆ, ಅದನ್ನ ನಾವು ಕೇಳ್ಬೇಕು. ಅದು ನಮ್ಮ ವೀಕ್ಷಕರು ಕೇಳಿರೋ ಪ್ರಶ್ನೆಗಳು. ಖಂಡಿತವಾಗಿ ಗುರುಗಳೇ, ಈಗ ತುಂಬಾ ಜನ ಬಡವರು ಇರ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಇರ್ತಾರೆ. ಅವ್ರೆಲ್ರಿಗೂ ಆಸೆ ಇರೋದು ಈಗ ಒಂದೇ, ನಾವು ಬೇಗ ಬೆಳಿಬೇಕು, ಶ್ರೀಮಂತರಾಗ್ಬೇಕು, ಈ ತರದೆಲ್ಲ ಆಸೆ ಇದೆ. ಆದ್ರೆ ಅವ್ರಿಗೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೆ ಏನೇನೋ ಕಷ್ಟಗಳು ಇರ್ತವೆ, ಪ್ರಾಬ್ಲಮ್ಗಳು ಇರ್ತವೆ. ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಅಷ್ಟು ಹಣಕಾಸಿಗೆ ತೊಂದರೆ ಇರುತ್ತೆ. ಈಗ ಬಡವರು ಮಿಡಲ್ ಕ್ಲಾಸ್ ಅಂದ್ರೆ ಅವ್ರವ್ರ ಜೀವನ ಮಾಡ್ಕೊಳ್ಳೋದೇ ಕಷ್ಟ ಇರುತ್ತೆ. ಸೊ ಪರಿಹಾರಕ್ಕೆ, ಸಮಸ್ಯೆಗಳಿಗೆ ಅಥವಾ ಅವ್ರಿಗೆ ಅವ್ರ ಆಸೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಏನಾದ್ರೂ ಸರಳ ಪರಿಹಾರ ಇದೆಯಾ ಗುರುಗಳೇ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಮ್ಮ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅತೀ ಬಡವರು ಇರ್ಬೋದು, ಅಥವಾ ಅತೀ ಶ್ರೀಮಂತರು ಇರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಇರ್ಬೋದು. ಯಾರಿಗೇ ಆಗಲಿ ಹಣ ಅಂತಕ್ಕಂಥದ್ದು ಆಸೆ ಇದ್ದೇ ಇರುತ್ತೆ. ನಾವು ಶ್ರೀಮಂತರಾಗಬೇಕು, ನಾವು ಅತಿ ಶ್ರೀಮಂತರಾಗಬೇಕು, ನಮ್ಗೆ ಚೆನ್ನಾಗಿ ಅನುಕೂಲ ಆಗಬೇಕು ಅಂತ ಇರುತ್ತೆ. ಇದಕ್ಕೆ ಒಂದು ಸರಳ ತಂತ್ರವನ್ನು ಹುಡುಕ್ತಾರೆ. ನಾವೇ ಮನೇಲಿ ಮಾಡ್ಕೋಬಹುದಾಗಿರ್ತಕ್ಕಂಥ ತಂತ್ರಗಳು ಯಾವುದಿದೆ ಏನು ಅಂತಕ್ಕಂಥ ವಿಚಾರನ ಹುಡುಕ್ತಾರೆ. ಸೊ ಆ ಥರ ಹುಡುಕಿದಾಗ ಋಷಿಮುನಿಗಳೆಲ್ಲ ಕೆಲವು ತಂತ್ರಗಳನ್ನ ಬರೆದಿಟ್ಟಿದ್ದಾರೆ. ಇದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ, ಇದನ್ನು ಮಾಡ್ಬೋದು ಅಂತಕ್ಕಂಥ ವಿಚಾರ. ಅಂತಹ ತಂತ್ರದಲ್ಲಿ ಅರಿಶಿನ ನಂಬರ್ 1 ಕೆಲಸ ಮಾಡುತ್ತೆ. ಪ್ಯೂರ್ ಅರಿಶಿನದ ಪುಡಿ ಇದೆಯಲ್ಲ, ನಂಬರ್ 1 ಆಗಿ ಅದು ಕೆಲಸ ಮಾಡುತ್ತೆ. ಆ ಅರಿಶಿನ ಪುಡಿ ಇಟ್ಕೊಂಡು ನಾವು ಜೀವನದಲ್ಲಿ ಬಹಳ ಒಂದು ದೊಡ್ಡ ಯಶಸ್ಸನ್ನೇ ನಾವು ನೋಡ್ಬೋದು. ಇವಾಗ ಅರಿಶಿನ ಅಂತಕ್ಕಂಥದ್ದು ಏನಂತೀವಿ ನಾವು ಅಂತ ಹೇಳಿದ್ರೆ, ಗೌರಿ ಅಂತ ಹೇಳಿ ಕರಿತೀವಿ. ಗೌರಿರ್ಮಿಮಾಯ ಸಲಿಲಾನಿ ತಕ್ಷತ್ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಂತ ಮಂತ್ರ ಇದೆ. ಅದರಲ್ಲಿ ಗೌರಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಿವನ ಪತ್ನಿಯ ಒಂದು ಒಂದು ಒಳ್ಳೆಯ ಒಂದು ಪ್ರಿಯವಾಗಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಅರಿಶಿನ. ಆ ಗೌರಿ ಹಚ್ಚಿಕೊಳ್ತಾ ಇರ್ತಕ್ಕಂಥ ಒಂದು ಆಗಿನ ಕಾಲದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತು ಅದು ಕೃಷ್ಣ. ಹಾಗಾಗಿ ಆ ಗೌರಿ ಅರಿಶಿನವನ್ನ ಯಾರಿಗಾದ್ರೂ ಸುಮಂಗಲಿಯರು ಕೊಟ್ರೆ ಅವರು ಹಚ್ಕೊಳ್ತಾರೆ. ಯಾಕಂದ್ರೆ ಅವರು ಸುಮಂಗಲಿಯರಾಗಿರ್ಲಿ, ಗಂಡ ಚೆನ್ನಾಗಿ ಆಯಸ್ಸು ಆರೋಗ್ಯವಂತನಾಗ್ಲಿ ಅಂತ. ಮತ್ತೆ ಏನಾದ್ರೂ ಮನೆಗಳಲ್ಲಿ ಮಕ್ಕಳಿಗೆ ಅಮ್ಮ ಆಗಿದ್ರೆ ಅವ್ರಿಗೆ ಅರ್ಶನ ಇಟ್ಬಿಟ್ಟು ಅರ್ಶನ ಸ್ನಾನ ಮಾಡಿಸ್ತಾರೆ ಅಲ್ವಾ. ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಮದುವೆ ಆಗ್ತಕ್ಕಂಥ ಹುಡುಗ ಹುಡುಗಿಗೆ ಅರ್ಶನದ ಶಾಸ್ತ್ರ ಅಂತ ಹೇಳಿ ಮಾಡ್ತಾರೆ. ಸೊ ಈ ಅರ್ಶನ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನ ಕೊಡುವಂತ ವಸ್ತು. ಹಾಗಾಗಿ ಈ ಅರ್ಶನವನ್ನ ಇಟ್ಕೊಂಡು ನಾವು ಯಾವ ತರ ನಾವು ಅನುಕೂಲ ಮಾಡ್ಕೊಳ್ಳೋದು ಅಂದ್ರೆ, ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅಷ್ಟಮಿ ತಿಥಿ ಯಾವತ್ತು ಬರುತ್ತೆ ನೋಡ್ಕೊಳ್ಳಿ. ತಿಂಗಳಿಗೆ 2 ಸಲ ಬರುತ್ತೆ. ಹುಣ್ಣಿಮೆ ಆಗಿದ್ದು 8ನೇ ದಿವಸ, ಅಮಾವಾಸ್ಯೆ ಆಗಿದ್ದು 8ನೇ ದಿವಸ, ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ದಿವಸ ನಾವೇನ್ ಮಾಡ್ಬೇಕು, ಬೆಳಿಗ್ಗೆ ಅಂತ ಹೇಳಿದ್ರೆ 12 ಗಂಟೆ 1 ಗಂಟೆ ಅಲ್ಲ, ಅದು ಮಧ್ಯಾಹ್ನ ಆಗ್ಬಿಡುತ್ತೆ. ಬೆಳಿಗ್ಗೆ ಅಂದ್ರೆ 5 ಗಂಟೆ 6 ಗಂಟೆ 7 ಗಂಟೆ 8 ಗಂಟೆ ಒಳಗಡೆ ನಾವೇನ್ ಮಾಡ್ಬೇಕು, ಎದ್ದು ಶುದ್ಧರಾಗಿ ಸ್ನಾನ ಮಾಡಿ, ಆಯ್ತಾ, ಒಂದು ಒಳ್ಳೆಯ ಒಂದು ವಸ್ತ್ರವನ್ನು ಉಟ್ಕೊಂಡು ದೇವರ ಮುಂದೆ ಕುತ್ಕೊಂಡು, ದೇವರ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಅಲಂಕಾರವನ್ನ ಮಾಡಿ, ಪೂಜೆಯನ್ನ ಮಾಡಿ, ದೀಪವನ್ನ ಹಚ್ಚಿ, ನಂತರ ನಾನು ಹೇಳುವಂತ ತಂತ್ರವನ್ನ ಪ್ರಾರಂಭ ಮಾಡಬೇಕು. ಏನ್ ಮಾಡ್ಬೇಕು, 2 ವೀಳ್ಯದೆಲೆ ತಗೊಳ್ಳಿ. 2 ವೀಳ್ಯದೆಲೆ ತಗೊಂಡು ಸ್ವಲ್ಪ ಅರಿಶಿಣದ ಪುಡಿಯನ್ನ ಹಾಕಿ, ಸ್ವಲ್ಪ ನೀರನ್ನ ಹಾಕಿ ಅದನ್ನ ಉಂಡೆ ಮಾಡ್ಕೊಳ್ಳಿ. ಎಷ್ಟು ಉಂಡೆ ಮಾಡ್ಬೇಕು ಅಂತ ಹೇಳಿದ್ರೆ, 9 ಉಂಡೆಯನ್ನ ಮಾಡಬೇಕು. ಅರಿಶಿಣದ ಉಂಡೆ 9 ಉಂಡೆಯನ್ನ ಮಾಡಬೇಕು. ಆ 9 ಉಂಡೆಯನ್ನ ಮಾಡಿ ಅದನ್ನ ದೇವರ ಮುಂದೆ ಇಡಿ. ವೀಳ್ಯದೆಲೆ ಸಮೇತ ದೇವರ ಮುಂದೆ ಇಡಿ. ದೇವರ ಮುಂದೆ ಇಟ್ಬಿಟ್ಟು ಮಹಾಲಕ್ಷ್ಮಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ, ಐಂ ಶ್ರೀಂ ಹ್ರೀಂ ಮಹಾಲಕ್ಷ್ಮಿ ನಮೋ ನಮಃ, ಈ ಮಂತ್ರವನ್ನ 1008 ಸಲ ಹೇಳಬೇಕು. 1008 ಸಲ ಹೇಳ್ಬಿಟ್ಟು 1 ಉಂಡೆಯನ್ನ ತೆಗೆದು 1 ಲೋಟ ನೀರಲ್ಲಿ ಹಾಕಿ, ಆಯ್ತಾ. ಮತ್ತೆ 1008 ಸಲ ಹೇಳೋದು, ಇನ್ನೊಂದು ಉಂಡೆಯನ್ನ ತೆಗೆದು ಅದೇ ಲೋಟದಲ್ಲಿ ಹಾಕೋದು. ಅದೇ ತರ 9 ಸಲ, ಅಂದ್ರೆ 9,000 ಚಿಲ್ಲರೆ ಮಂತ್ರ ಬರುತ್ತೆ. ಆ 9,000 ಸಲ. ಇದು ತುಂಬಾ ಈಸಿ ಆಗಿರ್ತಕ್ಕಂಥ ಮಂತ್ರ. 1008 ಅಂದ್ರೆ 10 ನಿಮಿಷದಲ್ಲಿ ಹೇಳಿ ಬಿಸಾಕ್ಬಹುದು, ಅಷ್ಟು ಈಸಿಯಾಗಿರುತ್ತೆ ಮಂತ್ರ ಇದು. ಈ ಮಂತ್ರವನ್ನ ಹೇಳೋದು, ಒಂದೊಂದೇ ಉಂಡೆಯನ್ನ ಹಾಕೋದು. 9 ಉಂಡೆಯನ್ನು ತೆಗೆದು ಆ ನೀರಲ್ಲಿ ಹಾಕಿ ಅದನ್ನ ಕಲಸಿ, ಅದನ್ನ ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡಿ, ಮನೆ ಮೂಲೆ ಮೂಲೆಗಳಿಗೆ
ಅಥವಾ ನಿಮ್ಮ ಒಂದು ಏನಾದರೂ ಇವಾಗ ಮನೆಯಲ್ಲಿ ನೀರು ಜಾಸ್ತಿ ಆಯಿತು ಮತ್ತೆ ಫ್ಯಾಕ್ಟ್ರಿನೋ ಅಥವಾ ನಮ್ಮ ಕಂಪ್ನಿನೋ ಇರುತ್ತೆ, ಅಲ್ಲಿ ಮೂಲೆ ಮೂಲೆಗೆ ಪ್ರೋಕ್ಷಣೆ ಮಾಡಿ. ಈ ಥರ 8 ಅಷ್ಟಮಿಗಳ ಕಾಲ 8 ಅಷ್ಟಮಿಗಳ ಕಾಲ ಈ ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಆ ದರಿದ್ರತೆ ಹೋಗುತ್ತೆ. ನೀವು ಹೇಳುವಂಥ ಆ ಮಂತ್ರ ಇದೆಯಲ್ಲ, ಆ ಮಂತ್ರದ ಎನರ್ಜಿಯಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಬಂದು ನಿಮ್ಮಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದು ವಾಸ ಮಾಡುತ್ತೆ, ಲಕ್ಷ್ಮಿ ಅಂತಕ್ಕಂಥದ್ದು ಸೇರ್ಕೊಳ್ಳುತ್ತೆ. ಮತ್ತೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗತ್ತೆ. ಗೌರಿ ಪೂಜೆ ಮಾಡೋರಿಗೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಒಂದು ವಿಳ್ಳೆದೆಲೆ ಮೇಲೆ ಉಂಡೆ ಮಾಡಿ ಇಟ್ಕೊಂಡು ಅದನ್ನ ಗೌರಿ ಪೂಜೆ ಮಾಡಿ ಹೆಣ್ಮಕ್ಳು ಮದುವೆಗಳಾಗುತ್ತೆ. ಎಷ್ಟೋ ಜನ ಮಾಡಿ ಇವತ್ತಿನ ದಿವಸ ತುಂಬಾ ಚೆನ್ನಾಗಿ ಬೇಗ ಮದುವೆ ಆಗ್ಬಿಟ್ಟಿದೆ. ಒಬ್ಬರಿಗೆ 31 ವರ್ಷ ಆಗಿತ್ತು, ಮದುವೆನೇ ಆಗಿರ್ಲಿಲ್ಲ. ಸುಕನ್ಯಾ ಅಂತ ಬಂದಿದ್ರು, ಗುರುಗಳೇ ಏನ್ ಮಾಡೋದು ಗುರುಗಳೇ, ಮನೇಲಿ ತೋರಿಸಿದ್ ನಮ್ಗೊಪ್ಪಲ್ಲ, ನಾವು ಒಪ್ಪಿದ್ದು ಅವ್ರು ಒಪ್ಪಲ್ಲ, ಈ ತರ ಆಗ್ತಾ ಇದೆ ಅಂತ ಗೌರಿ ಪೂಜೆ ಹೇಳ್ಕೊಟ್ಟೆ. 9 ದಿನ ಪೂಜೆ ಮಾಡೋದ್ರಿಂದ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಯಿತು. ಈಗಾಗಲೇ ಮದುವೆ ಆಗೋಗಿದೆ. ಆ ಥರ ಬಹಳಷ್ಟು ಅನುಕೂಲಗಳಿದೆ ಇದರಿಂದ. ಮತ್ತೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ. ಏನು ಅರ್ಶಿಣದ ಪುಡಿ ಸಿಗುತ್ತೆ ಪ್ಯೂರ್ ಆಗಿರ್ತಕ್ಕಂಥದ್ದು ಬೇಕು ಆದ್ರೆ ಅಂತಂದು 2 ವಿಳ್ಳೆದೆಲೆ ಇಟ್ಕೊಂಡು ಮಾಡುವಂಥ ತಂತ್ರ. ಈ ತಂತ್ರದಿಂದ ಒಂದು ಮನೆಗಾಗ್ಲಿ ಅಥವಾ ಒಂದು ಜೀವನದಲ್ಲಿ ಒಂದು ಅನುಕೂಲ ಆಗ್ಲಿ ಎಲ್ಲವೂ ಕೂಡ ಆಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ಗುರುಗಳೀಗ ಈ ತಂತ್ರನ 8 ಅಷ್ಟಮಿ ಮಾಡ್ಬೇಕು ಅಂತ ಹೇಳಿದ್ರಿ, ಯಾರ್ ಬೇಕಾದ್ರೂ ಮಾಡ್ಬೋದಾ? ಮತ್ತು 8 ಅಷ್ಟಮಿ ಕಂಟಿನ್ಯೂಸ್ ಆಗಿ 8 ಅಷ್ಟಮಿ ಕೂಡ ಮಾಡ್ಬೇಕಾಗತ್ತ? ನೋಡಿ, ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದಾ ಅಂದ್ರೆ, ಇದನ್ನ ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಮದುವೆ ಆಗದೆ ಇರ್ತಕ್ಕಂಥವ್ರಲ್ಲ. ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ನಾನು ಹೇಳಿದೆ ಗೌರಿ ಪೂಜೆ ಮಾಡ್ಕೊಳ್ಳಿ ಅಂತ. ಮದುವೆ ಆಗಿರ್ಬೇಕು ಅಂತಹ ವ್ಯಕ್ತಿಗಳು ಇದನ್ನ ಮಾಡ್ಬೇಕು. ಗಂಡಾಗ್ಲಿ ಹೆಣ್ಣಾಗ್ಲಿ ಏನು ಭೇದ ಇಲ್ಲ, ಮಾಡ್ಬೋದು. ಆದ್ರೆ ಮದುವೆ ಆಗಿರ್ಬೇಕು ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ 8 ಅಷ್ಟಮಿಗಳು ಸಂಪೂರ್ಣವಾಗಿ ಇದನ್ನ ಮಾಡ್ಲೇಬೇಕು. ಫಸ್ಟ್ ಆಗಿ ಹಿಡಿದ್ಮೇಲೆ ನಾವು 1, 2 ಮಾಡೋದು, 3 ಮಾಡೋದು, ಬಿಟ್ಬಿಡೋದು ಆ ಥರ ಮಾಡೋಂಗಿಲ್ಲ. 8 ಅಂದ್ಮೇಲೆ 8 ಅಷ್ಟಮಿ ಕರೆಕ್ಟಾಗಿ ಮಾಡ್ಕೊಂಡ್ರೆ ಫಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ಒಂದು ಸರಳ ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಈ ತಂತ್ರನ ನೀವು ಮಾಡಿ ಅನುಕೂಲ ಪಡ್ಕೊಳ್ಳಿ. ನಮಸ್ಕಾರ.